ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಇಂದಿನ ಈ ತರಗತಿಯಲ್ಲಿ NDA ಎಕ್ಸಾಮ್ ಡೀಟೇಲ್ಸ್ ಅಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯವರು ನಡೆಸ್ತಕ್ಕಂತಹ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಅಥವಾ ಆ ಎಕ್ಸಾಮಿನ ಕ್ರೈಟೀರಿಯಾ ಏನು, ಅಥವಾ ಆ ಎಕ್ಸಾಮಲ್ಲಿ ಯಾವ ರೀತಿ ಸಿಲೆಬಸ್ ಇರುತ್ತೆ, ಅಥವಾ ಯಾವೆಲ್ಲ ಕಾನ್ಸೆಪ್ಟ್ಸ್ ಇರುತ್ತೆ, ಅಥವಾ ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ, ಸೊ ಇದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ NDA ಎಕ್ಸಾಮ್ ಡೀಟೇಲ್ಸ್ ಪಾರ್ಟ್ 1 ನಾನು ಕೆಲವೊಂದು ಇನ್ಫಾರ್ಮೇಷನ್ನ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಪಾರ್ಟ್ 2 ಇನ್ನಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನೀವು ಪಾರ್ಟ್ 1 ಮತ್ತು ಪಾರ್ಟ್ 2 ಕೂಡ ವಾಚ್ ಮಾಡಿದ್ದಲ್ಲಿ ನಿಮಗೆ NDA ಅಥವಾ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸ್ತಕ್ಕಂತಹ ಎಕ್ಸಾಮಿನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಕೂಡ ನಿಮಗೆ ಎಕ್ಸಾಮನ್ನು ಅಪ್ಲೈ ಮಾಡಲಿಕ್ಕೆ ಒಂದು ಯೂಸ್ಫುಲ್ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಡೈರೆಕ್ಟಾಗಿ ನಾನು ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡೋದಾದರೆ, ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ತೀವಿ. ಸೊ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯವರು ಅಥವಾ NDA ಎಕ್ಸಾಮ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಿಮಗೆ UPSC ಥ್ರೂ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಹೈಲೈಟ್ಸ್ ನೋಡೋದಾದರೆ, ಅಥವಾ ನಾನು ಈ ಕ್ಲಾಸಲ್ಲಿ ಏನೆಲ್ಲ ಡಿಸ್ಕಸ್ ಮಾಡ್ತೀನಿ ಅಂದರೆ, ಎಕ್ಸಾಮ್ ಡೀಟೇಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಎಕ್ಸಾಮ್ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಅದೇ ರೀತಿ ಎಕ್ಸಾಮಿಗೆ ಇರ್ತಕ್ಕಂತಹ ಏಜ್ ಲಿಮಿಟ್ ಕ್ರೈಟೀರಿಯಾ ಆಗಿರ್ಬೋದು, ಅಥವಾ ಎಕ್ಸಾಮಿಗೆ ಇರ್ತಕ್ಕಂತಹ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಕ್ರೈಟೀರಿಯಾ ಆಗಿರ್ಬೋದು. ಸೊ ಈ ಕಾನ್ಸೆಪ್ಟ್ಸನ್ನು ಇವತ್ತು ಈ ಪಾರ್ಟ್ 1 ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ರಿಮೈನಿಂಗ್ ಕಾನ್ಸೆಪ್ಟ್ಸನ್ನು ಪಾರ್ಟ್ 2 ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಈ ಎಕ್ಸಾಮ್ ಡೀಟೇಲ್ಸ್ ನೋಡೋದಾದ್ರೆ, ಸೊ ಕಾಂಪೋನೆಂಟ್ ಅದೇ ರೀತಿ ಡೀಟೇಲ್ಸ್ ಅಂತ ಹೇಳ್ತೀವಿ, ಅಥವಾ ಎಕ್ಸಾಮ್ ನೇಮಿಂದ ಸ್ಟಾರ್ಟ್ ಮಾಡ್ತಾ ಹೋದರೆ, ಸೊ ಎಕ್ಸಾಮ್ ನೇಮ್ ಆಗಿರ್ಬೋದು, ಅಥವಾ ಕಂಡಕ್ಟೆಡ್ ಬೈ, ಸೊ ಯಾರು ಕಂಡಕ್ಟ್ ಮಾಡ್ತಾರೆ, ಸೊ ಈ ಪ್ರತಿಯೊಂದು ಡೀಟೇಲ್ಸನ್ನು ನೋಡ್ತಾ ಹೋಗೋದಾದ್ರೆ, ಸೊ ಎಕ್ಸಾಮ್ ನೇಮ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆ್ಯಂಡ್ ನಾವೆಲ್ ಅಕಾಡೆಮಿ ಎಕ್ಸಾಮಿನೇಷನ್, NDA ಆ್ಯಂಡ್ NA ಅಂತ ಹೇಳ್ತೀವಿ. ಅಂದರೆ NDA ಅಂದರೆ ಅದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆಗಿರುತ್ತೆ, ಅಥವಾ NA ಅಂದರೆ ನಾವೆಲ್ ಅಕಾಡೆಮಿ ಎಕ್ಸಾಮ್ ಆಗಿರುತ್ತೆ. ಸೊ ಅದು ಆರ್ಮಿ ಆಗಿರ್ಬೋದು, ಅಥವಾ ಏರ್ ಫೋರ್ಸ್ ಆಗಿರ್ಬೋದು, ಅಥವಾ ನ್ಯಾವಿ ಆಗಿರ್ಬೋದು. ಸೊ ಇದರಲ್ಲಿ ನೀವು ಸೆಲೆಕ್ಷನ್ ಆಗಬೇಕು ಅಂದರೆ NDA ಎಕ್ಸಾಮನ್ನು ಅಥವಾ UPSC ಅವರು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನೇ ನಾವು ಕಂಡಕ್ಟೆಡ್ ಬೈ UPSC ಅಂತ ಹೇಳ್ತೀವಿ. ಸೊ UPSC ಅವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಎಕ್ಸಾಮ್ ಲೆವೆಲಿಗೆ ಬಂದರೆ, ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಅಂದರೆ ಯಾವುದೇ ಸ್ಟೇಟ್ ವೈಸ್ ಎಕ್ಸಾಮ್ ಆಗಿರಲ್ಲ, ಇದು ಆಲ್ ಓವರ್ ಇಂಡಿಯಾ ಅಥವಾ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಎಕ್ಸಾಮ್ ಕ್ಯಾಟಗರಿಗೆ ಬಂದರೆ ಆಫ್ಟರ್ ಕ್ಲಾಸ್ 12, ಸೊ 12th ಕಂಪ್ಲೀಟ್ ಆದವರು NDA ಎಕ್ಸಾಮನ್ನು ಬರೀಲಿಕ್ಕೆ ಅಥವಾ NDA ಎಕ್ಸಾಮಿಗೆ ಅಪ್ಲೈ ಮಾಡಲಿಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ಫ್ರೀಕ್ವೆನ್ಸಿ ಆಫ್ ಎಕ್ಸಾಮ್ ನೋಡಿದರೆ ಟ್ವೈಸ್ ಎ ಇಯರ್ ಅಂತ ಹೇಳ್ತೀವಿ. ಅಂದರೆ 1 ಇಯರಿಗೆ 2 ಟೈಮ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಅದನ್ನು ಅವರು NDA 1 ಆ್ಯಂಡ್ NDA 2 ಅಂತ ಹೇಳ್ತೀವಿ ನಾವು. ಸೊ ಇದೆರಡು ಬೇರೆ ಬೇರೆ ಎಕ್ಸಾಮ್ ಅಲ್ಲ. NDA 1 ಅಂದರೆ ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ಬೇಕಾದ್ರೆ ಅದು NDA 1 ಅಂತ ಹೇಳ್ತಾರೆ, ಸೆಕೆಂಡ್ ಟೈಮ್ ಕಂಡಕ್ಟ್ ಮಾಡ್ಬೇಕಾದ್ರೆ NDA 2 ಅಂತ ಹೇಳ್ತಾರೆ. ಹಾಗಾಗಿ ಇಯರ್ಲಿ 2 ಟೈಮ್ಸ್ ನಿಮಗೆ NDA ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಎಕ್ಸಾಮ್ ಸ್ಟೇಜಸ್ಗೆ ಬಂದರೆ 2 ರೀತಿ ಅಥವಾ 2 ಸ್ಟೇಜ್ ಇರುತ್ತೆ ಇದರಲ್ಲಿ. ಒಂದು ಫಸ್ಟ್ ರಿಟರ್ನ್ ಟೆಸ್ಟ್ ಇರುತ್ತೆ ನಿಮಗೆ, ಅದಾದಮೇಲೆ SSB ಇಂಟರ್ವ್ಯೂ ಇರುತ್ತೆ. ಸೊ ಇದೆರಡು ಸ್ಟೇಜ್ಗಳನ್ನು ನೀವು ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಫಸ್ಟ್ ರಿಟರ್ನ್ ಟೆಸ್ಟ್, ನೆಕ್ಸ್ಟು ಆ ರಿಟರ್ನ್ ಟೆಸ್ಟಲ್ಲಿ ನೀವು ಕ್ವಾಲಿಫೈ ಆದರೆ ನೆಕ್ಸ್ಟ್ ನಿಮಗೆ SSB ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟ್ ಟೆಸ್ಟ್ ಸಿಟೀಸ್ ಬಂದರೆ, ಸೊ 41 ಸಿಟೀಸಲ್ಲಿ ನಿಮಗೆ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ಅಫಿಷಿಯಲ್ ವೆಬ್ಸೈಟಿಗೆ ಬಂದರೆ upsc.government.in ಅಂತ ವೆಬ್ಸೈಟಲ್ಲಿ ನಿಮಗೆ ಆ ರಿಕ್ರೂಟ್ಮೆಂಟ್ ರಿಗಾರ್ಡಿಂಗ್ ನೋಟಿಫಿಕೇಷನ್ಸ್ ಆಗಿರ್ಬೋದು, ಅಥವಾ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಅವೈಲಬಲ್ ಇರುತ್ತೆ. ಸೊ ಇದನ್ನು ನಾವು ಎಕ್ಸಾಮ್ ಡೀಟೇಲ್ಸಲ್ಲಿ ಅದು ಕಂಡಕ್ಟೆಡ್ ಬೈ ಆಗಿರ್ಬೋದು, ಅಥವಾ ಫ್ರೀಕ್ವೆನ್ಸಿ ಆಗಿರ್ಬೋದು, ಅಥವಾ ಎಕ್ಸಾಮ್ ಸ್ಟೇಜಸ್ ಬಗ್ಗೆ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ರೀತಿ ಅದರ್ ಇನ್ಫಾರ್ಮೇಷನ್ಸನ್ನು ನೋಡೋದಾದರೆ, ಸೊ ಮೋಡ್ ಆಫ್ ಎಕ್ಸಾಮ್ ಯಾವ ರೀತಿ ಇರುತ್ತೆ. ಸೊ NDA ಎಕ್ಸಾಮ್ ನಿಮಗೆ ಇರುವಂಥದ್ದು ಆಫ್ಲೈನಲ್ಲಿ ಆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನೇ ನಾವು ಮೋಡ್ ಆಫ್ ಎಕ್ಸಾಮ್ ಆಫ್ಲೈನ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಡ್ಯೂರೇಷನ್ ಆಫ್ ಎಕ್ಸಾಮಿಗೆ ಬಂದರೆ, ಸೊ ಟೋಟಲಾಗಿ ನಿಮಗೆ 5 hours ಡ್ಯೂರೇಷನ್ ಇರುತ್ತೆ. ಸೊ ಅದರಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಗೆ 2.5 hours ಇರುತ್ತೆ. ಅದೇ ರೀತಿ ಜನರಲ್ ಎಬಿಲಿಟಿ ಟೆಸ್ಟ್, ನಾವು ಅದನ್ನೇ GAT ಅಂತ ಹೇಳ್ತೀವಿ. ಅಂದರೆ ಜನರಲ್ ಎಬಿಲಿಟಿ ಟೆಸ್ಟ್ ಕೂಡ 2.5 hours ಇರುತ್ತೆ. ಸೊ ಟೋಟಲಾಗಿ 5 hours ನಿಮಗೆ ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ನಂಬರ್ ಆಫ್ ಸೆಕ್ಷನ್ಸಿಗೆ ಬಂದರೆ, ಅಂದರೆ ಆ ಎಕ್ಸಾಮಲ್ಲಿ ಎಷ್ಟು ಸೆಕ್ಷನ್ಸ್ ಇರುತ್ತೆ ಅಂದರೆ ಅದು 2 ಸೆಕ್ಷನ್ ಆಗಿರುತ್ತೆ. ಒಂದು ನಿಮಗೆ ಮ್ಯಾಥಮೆಟಿಕ್ಸ್ ಆಗಿರುತ್ತೆ, ಇನ್ನೊಂದು ಜನರಲ್ ಎಬಿಲಿಟಿ ಟೆಸ್ಟ್. ಇದು 2 ಸೆಕ್ಷನ್ಸ್ ಇರುತ್ತೆ. ಸೊ 2 ಸೆಕ್ಷನ್ಸಲ್ಲಿ ನೀವು 2.5 hours 2.5 hours ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಅದು ನೆಕ್ಸ್ಟು ಕ್ವಶನ್ಸ್ ಪೇಪರ್ ಅಥವಾ ಕ್ವಶನ್ಸ್ ಟೈಪಿಗೆ ಬಂದರೆ ಆಬ್ಜೆಕ್ಟಿವ್ ಕ್ವಶನ್ಸ್ ಅಥವಾ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ, ಅಥವಾ MCQs ಅಂತಲೂ ಹೇಳ್ತೀವಿ ಅದನ್ನು.
ಅನ್ನೋದನ್ನು. ಹಾಗಾಗಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಅಥವಾ MCQs ಟೈಪ್ಸ್ ಇರುತ್ತೆ. ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಕ್ವಶನ್ಸಿಗೆ ಬಂದರೆ ಟೋಟಲ್ ಆಗಿ 2 ಸೆಕ್ಷನಿಂದ ನಿಮಗೆ ಟೋಟಲ್ 270 ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿ 120 ಕ್ವಶನ್ಸ್ ಫ್ರಮ್ ಮ್ಯಾಥಮೆಟಿಕ್ಸ್ ಇರುತ್ತೆ ಆ್ಯಂಡ್ 150 ಕ್ವಶನ್ಸ್ ಫ್ರಮ್ ಜನರಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ. ಸೊ 2 ಸೆಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಈ 2 ಸೆಕ್ಷನಲ್ಲಿ ಟೋಟಲ್ ಆಗಿ ನಿಮಗೆ 270 ಕ್ವಶನ್ಸ್ ಇರುತ್ತೆ. ಈ 270ನ ಅಗೇನ್ ಸ್ಪ್ಲಿಟ್ ಮಾಡ್ತೀವಿ. ಮ್ಯಾಥಮೆಟಿಕ್ಸಿಂದ 120 ಕ್ವಶನ್ಸ್ ಇರುತ್ತೆ ಆ್ಯಂಡ್ ಜನರಲ್ ಎಬಿಲಿಟಿ ಟೆಸ್ಟಿಂದ 150 ಕ್ವಶನ್ಸ್ ಇರುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಟೋಟಲ್ ಮಾರ್ಕ್ಸಿಗೆ ಬಂದರೆ 900 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಬರ್ತಾರೆ. ಸೊ 300 ಮಾರ್ಕ್ಸ್ ಫಾರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ 600 ಮಾರ್ಕ್ಸ್ ಫಾರ್ ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಸೊ 900 ಮಾರ್ಕ್ಸಲ್ಲಿ ನಿಮಗೆ ಸ್ಪ್ಲಿಟ್ ಮಾಡ್ತಾ ಹೋಗ್ತಾರೆ. ಮ್ಯಾಥಮೆಟಿಕ್ಸಲ್ಲಿ ನೀವೇನು 120 ಕ್ವಶನ್ಸನ್ನು ಅಟೆಂಡ್ ಮಾಡ್ತೀರೋ ಸೊ ಆ 120 ಕ್ವಶನ್ಸನ್ನು 300 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ ಸೆಕೆಂಡ್ ಸೆಕ್ಷನ್, ಇದು 600 ಮಾರ್ಕ್ಸಿಗೆ ನಿಮಗೆ ಇರುತ್ತೆ. ಸೊ ಟೋಟಲ್ ಆಗಿ ಈ 600 ಮತ್ತು 300 ಟೋಟಲ್ ಆಗಿ ನಿಮಗೆ 900 ಮಾರ್ಕ್ಸಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಕ್ವಶನ್ಸು ಕೂಡ ಗೊತ್ತಿರಬೇಕಾಗತ್ತೆ. ಮ್ಯಾಥಮೆಟಿಕ್ಸಲ್ಲಿ 120 ಕ್ವಶನ್ಸು, ಅದೇ ರೀತಿ ಜನರಲ್ ಎಬಿಲಿಟಿ ಟೆಸ್ಟಲ್ಲಿ 150 ಕ್ವಶನ್ಸ್, 2 ಸೆಕ್ಷನ್ಸು. ಮಾರ್ಕ್ಸಿಗೆ ಬಂದರೆ 120 ಕ್ವಶನ್ಸನ್ನು 300 ಮಾರ್ಕ್ಸ್ ಇರುತ್ತೆ, ಅದೇ ರೀತಿ ನಿಮಗೆ 150 ಕ್ವಶನ್ಸು 600 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಆಗಿ 900 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ರಿಟರ್ನ್ ಟೆಸ್ಟ್ ಇರುವಂಥದ್ದು ನಿಮಗೆ 900 ಮಾರ್ಕ್ಸಿಗೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಸೊ ಅದರ್ ಡೀಟೇಲ್ಸ್. ಸೊ ನೀವು ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಎಬಿಲಿಟಿ ಅಂತ ನೋಡ್ತಾ ಹೋದ್ರಿ. ನೆಕ್ಸ್ಟು ಎಕ್ಸಾಮ್ ಸಿಲೆಬಸ್ ನೋಡೋದಾದರೆ ಸೊ ಎಕ್ಸಾಮ್ ಸಿಲೆಬಸ್ಸಲ್ಲಿ ಮ್ಯಾಥಮೆಟಿಕ್ಸು ಫಸ್ಟ್ ಪೇಪರ್ ಅಥವಾ ಫಸ್ಟ್ ಸೆಕ್ಷನ್ಸ್ ಆಗಿರುತ್ತೆ. ಸೆಕೆಂಡ್ ಸೆಕ್ಷನಲ್ಲಿ ನಾವು ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಇಂಗ್ಲೀಷ್ ಇರುತ್ತೆ ನಿಮಗೆ. ಜನರಲ್ ಎಬಿಲಿಟಿ ಟೆಸ್ಟಲ್ಲಿ ಅಗೈನ್ ಮತ್ತೆ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಇಂಗ್ಲೀಷ್ ಆ್ಯಂಡ್ ಜನರಲ್ ನಾಲೆಡ್ಜ್ ಅಂತ ಹೇಳ್ತೀವಿ. ಸೊ GAT ಅಂತ ಹೇಳ್ತೀವಿ, ಅಂದರೆ ಜನರಲ್ ಎಬಿಲಿಟಿ ಟೆಸ್ಟ್. ಅದರಲ್ಲಿ ಅಗೈನ್ ಬೈಫರ್ಕೇಶನ್ ಯಾವ ರೀತಿ ಅಂದರೆ ಒಂದು ಇಂಗ್ಲೀಷ್ ಸೆಕ್ಷನ್ ಇರುತ್ತೆ, ಇನ್ನೊಂದು ಜನರಲ್ ನಾಲೆಡ್ಜ್ ಇರುತ್ತೆ. ಆ ಜನರಲ್ ನಾಲೆಡ್ಜಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಸ್ ಇರುತ್ತೆ ಅಂದರೆ ನಿಮಗೆ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಕರೆಂಟ್ ಇವೆಂಟ್ಸ್ ಇರುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಜನರಲ್ ನಾಲೆಡ್ಜಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಂಗ್ಲೀಷಲ್ಲಿ ಓನ್ಲಿ ನಿಮಗೆ ಇಂಗ್ಲೀಷ್ ಸೆಕ್ಷನ್ ಇರುತ್ತೆ, ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಆಗಿರ್ಬೋದು, ಅಥವಾ ನಿಮಗೆ ಗ್ರಾಮರ್ ಪಾರ್ಟ್ ಆಗಿರ್ಬೋದು. ಸೊ ಅದು ಇಂಗ್ಲೀಷ್ ಸಪ್ರೇಟ್ ಸೆಕ್ಷನ್ ಆಗಿರುತ್ತೆ. ಬಟ್ ಅಥವಾ ಅದು GATಯಲ್ಲೇ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇಂಗ್ಲೀಷ್ ಸಪ್ರೇಟು, ಜನರಲ್ ನಾಲೆಡ್ಜ್ ಸಪ್ರೇಟ್. ಸೊ ಜನರಲ್ ನಾಲೆಡ್ಜಲ್ಲಿ ಈ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಅಥವಾ ಜನರಲ್ ಸೈನ್ಸ್ ಅಥವಾ ಜಿಯೋಗ್ರಫಿ ಆರ್ ಕರೆಂಟ್ ಇವೆಂಟ್ಸ್, ಈ ಕ್ವಶನ್ಸನ್ನು ನಿಮಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಲ್ಯಾಂಗ್ವೇಜ್ ನೋಡೋದಾದರೆ ಸೊ ಇಂಗ್ಲೀಷ್ ಆ್ಯಂಡ್ ಹಿಂದಿ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟು ಪರ್ಪಸ್ ಆಫ್ ಎಕ್ಸಾಮ್ ಅಥವಾ ಯಾಕೆ NDA ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂದರೆ ಅಡ್ಮಿಷನ್ ಟು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಸೊ ಅದನ್ನೇ ನಾವು NDA ಅಂತ ಹೇಳ್ತೀವಿ. ಆ್ಯಂಡ್ ಇಂಡಿಯನ್ ನ್ಯಾವಲ್ ಅಕಾಡೆಮಿ ಕೋರ್ಸ್, ಅದನ್ನೇ INAC ಅಥವಾ ಇನ್ ಶಾರ್ಟ್ ಫಾರ್ಮಲ್ಲಿ NA ಅಂತ ಹೇಳ್ತೀವಿ, ಅಂದರೆ ನಾವೆಲ್ ಅಕಾಡೆಮಿ ಅಂತ ಹೇಳ್ತೀವಿ, ಇಂಡಿಯನ್ ನ್ಯಾವಲ್ ಅಕಾಡೆಮಿ ಕೋರ್ಸ್. ಸೊ ಇದೆರಡು ಕೋರ್ಸಿಗೆ ನೀವು ಅಡ್ಮಿಷನ್ ಆಗಬೇಕು ಅಂದರೆ ಆ NDA ಎಕ್ಸಾಮ್ ಅಥವಾ UPSC ಅವರು ಕಂಡಕ್ಟ್ ಮಾಡುವಂತಹ NDA ಎಕ್ಸಾಮನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಸೊ ಫ್ರೀಕ್ವೆನ್ಸಿ ಆಫ್ ಎಕ್ಸಾಮ್ ಅಂತ ಹೇಳ್ತೀವಿ. ಸೊ ಟ್ವೈಸ್ ಎ ಇಯರ್ 2 ಟೈಮ್ಸ್ ಕಂಡಕ್ಟ್ ಮಾಡ್ತಾ ಬರ್ತಾರೆ. ಸೊ ಫಸ್ಟ್ ಟೈಮ್ ಕಂಡಕ್ಟ್ ಮಾಡೋದನ್ನು NDA 1 ಅಂತ ಹೇಳ್ತಾರೆ. ಸೆಕೆಂಡ್ ಟೈಮ್ ಕಂಡಕ್ಟ್ ಮಾಡೋದನ್ನು ನಿಮಗೆ ಸೊ ಫಸ್ಟ್ ಟೈಮ್ ಕಂಡಕ್ಟ್ ಮಾಡೋದು NDA 1 ಆಗಿರುತ್ತೆ, ಸೆಕೆಂಡ್ ಟೈಮ್ ಕಂಡಕ್ಟ್ ಮಾಡೋದು NDA 2 ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಸ್ಟೇಜಸ್ಸು ರಿಟರ್ನ್ ಟೆಸ್ಟ್ ಮತ್ತು SSB ಇಂಟರ್ವ್ಯೂ 2 ಕೂಡ ಇರುತ್ತೆ. ಸೊ ಫಸ್ಟ್ ರಿಟರ್ನ್ ಟೆಸ್ಟ್ ಇರುತ್ತೆ, ಸೊ ಅದಾದಮೇಲೆ ನಿಮಗೆ SSB ಇಂಟರ್ವ್ಯೂ ಇರುತ್ತೆ. ಸೊ ಅದೇ ರೀತಿ ನಾವು ಈ ಎಕ್ಸಾಮ್ ರಿಲೇಟೆಡ್ ನೆಕ್ಸ್ಟ್ ಡೀಟೇಲ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಸೊ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟ್ರನ್. ಸೊ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ನೋಡ್ತಾ ಹೋದ್ವಿ. ಸೊ ಅದನ್ನೇ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದರೆ ಮ್ಯಾಥಮೆಟಿಕ್ಸನ್ನು ಒಂದು ಪೇಪರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆ ಮ್ಯಾಥಮೆಟಿಕ್ಸ್ ಏನು ನಿಮಗೆ ಒಂದು ಪೇಪರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆಲ್ರೆಡಿ 120 ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಟೋಟಲ್ ಆಗಿ 120 ಕ್ವಶನ್ಸ್ ಇರುತ್ತೆ. ಸೊ ಟೈಮಿಂಗ್ಸು ಟೋಟಲ್ ಟೈಮಿಂಗ್ಸಲ್ಲಿ ನಿಮಗೆ 2.5 ಅವರ್ಸು 2.5 ಅಥವಾ 2 hours 30 minutes ನಿಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಅದರಲ್ಲಿ 300 ಮಾರ್ಕ್ಸಿಗೆ ನೀವು
ಈ 120 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಇದು ಒಂದು ಸೆಕ್ಷನ್ ನಿಮಗೆ ಫಸ್ಟ್ ಸೆಕ್ಷನ್ ಆಗಿರುತ್ತೆ. ಸೆಕೆಂಡ್ ಸೆಕ್ಷನ್ನು GAT ಜನರಲ್ ಎಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಜನರಲ್ ನಾಲೆಡ್ಜ್ ಎರಡೂ ಇರುತ್ತೆ. ಸೊ ಟೋಟಲ್ ಆಗಿ 150 ಕ್ವಶನ್ಸ್ ಇರುತ್ತೆ. ಇಲ್ಲೂ ಕೂಡ 2.5 ಅಂದರೆ 2.5 ಅವರ್ಸ್ ಆಗಿರುತ್ತೆ. 600 ಮಾರ್ಕ್ಸಿಗೆ ನೀವು ಈ 150 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಟೋಟಲ್ ಆಗಿ ನಿಮಗೆ 270 ಕ್ವಶನ್ಸ್ ಇರುತ್ತೆ. 5 ಅವರ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 900 ಮಾರ್ಕ್ಸಿಗೆ ನಿಮಗೆ ಟೋಟಲ್ ಆಗಿ ಎಕ್ಸಾಮ್ ಇರುತ್ತೆ. ಸೊ 270 ಕ್ವಶನ್ಸನ್ನು ನೀವು 900 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇದು ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ಆಗಿರುತ್ತೆ. ಅಥವಾ ಮ್ಯಾಥಮೆಟಿಕ್ಸ್ ಆ್ಯಂಡ್ ಜನರಲ್ ಎಬಿಲಿಟಿ ಸೆಕ್ಷನಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ ಅಥವಾ ಎಷ್ಟು ಮಾರ್ಕ್ಸಿಗೆ ಅಥವಾ ನೀವು ಎಷ್ಟು ಟೈಮಲ್ಲಿ ಆ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅನ್ನೋದು ಸೊ ಎಕ್ಸಾಮ್ ಪ್ಯಾಟ್ರನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿ ನೆಕ್ಸ್ಟು ಮ್ಯಾಥಮೆಟಿಕ್ಸಲ್ಲಿ ಯೂಶ್ವಲಾಗಿ ಗೊತ್ತಿದೆ ನಿಮಗೆ ಮ್ಯಾಥ್ಸ್, ಅದು ಟ್ರಿಗ್ನಾಮೆಟ್ರಿ ಆಗಿರ್ಬೋದು, ಎಲಿಮೆಂಟ್ರಿ ಜಾಮೆಟ್ರಿ ಆಗಿರ್ಬೋದು, ಈ ಮ್ಯಾಥಮೆಟಿಕ್ಸ್ ಇರುತ್ತೆ ನಿಮಗೆ. ನೆಕ್ಸ್ಟು ಇಂಗ್ಲೀಷಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು ಅಥವಾ ವೊಕ್ಯಾಬ್ಯುಲರಿ ಆಗಿರ್ಬೋದು, ಗ್ರಾಮರ್ ಪಾರ್ಟ್ ಆಗಿರ್ಬೋದು. ಸೊ ಜನರಲ್ ಎಬಿಲಿಟಿನ ನಾವು ಮತ್ತೆ 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಇಂಗ್ಲೀಷ್ ಆಗಿರುತ್ತೆ, ಇನ್ನೊಂದು ಜನರಲ್ ನಾಲೆಡ್ಜ್ ಆಗಿರುತ್ತೆ. ಸೊ ಅದರಲ್ಲೇ ಸೆಕೆಂಡ್ ಸೆಕ್ಷನ್ GAT ಅಂತ ಏನು ಹೇಳ್ತೀವಿ, ಜನರಲ್ ಎಬಿಲಿಟಿ ಟೆಸ್ಟ್. ಇದನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ, ಪಾರ್ಟ್ A ಆ್ಯಂಡ್ ಪಾರ್ಟ್ B. ಸೊ ಪಾರ್ಟ್ A ಅನ್ನೋದು ಕಂಪ್ಲೀಟ್ ಇಂಗ್ಲೀಷ್ ಆಗಿರುತ್ತೆ. ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ನು, ವೊಕ್ಯಾಬ್ಯುಲರಿ ಅಥವಾ ನಿಮಗೆ ಕ್ಲೋಸ್ ಟೆಸ್ಟು ಅಥವಾ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಬೇಸ್ ಮೇಲೆ ಕೇಳ್ಬೋದು. ಸೊ 200 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೆಕ್ಸ್ಟ್ ಉಳಿದಿರ್ತಕ್ಕಂತಹ ನಿಮಗೆ ಟೋಟಲ್ 600 ಮಾರ್ಕ್ಸ್ ಇದೆ. ಅದರಲ್ಲಿ 400 ಮಾರ್ಕ್ಸಿಗೆ ನೀವು ಈ ಜನರಲ್ ನಾಲೆಡ್ಜ್ ಕಾನ್ಸೆಪ್ಟ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಿಸಿಕ್ಸ್ ಇರುತ್ತೆ, ನಿಮಗೆ ಕೆಮಿಸ್ಟ್ರಿ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ, ಹಿಸ್ಟ್ರಿ, ಫ್ರೀಡಮ್ ಮೂಮೆಂಟ್ಸ್ ಇರುತ್ತೆ ಅಥವಾ ಜಿಯೋಗ್ರಫಿ ಇರುತ್ತೆ ಆ್ಯಂಡ್ ಕರೆಂಟ್ ಇವೆಂಟ್ಸ್ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ. ಜನರಲ್ ನಾಲೆಡ್ಜ್ ಅಂದರೆ ಓನ್ಲಿ ಕರೆಂಟ್ ಅಫೇರ್ಸ್ ಇರಲ್ಲ, ಕರೆಂಟ್ ಅಫೇರ್ಸ್ ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಜನರಲ್ ಸೈನ್ಸ್, ಹಿಸ್ಟ್ರಿ, ಫ್ರೀಡಮ್ ಮೂಮೆಂಟ್, ಜಿಯೋಗ್ರಫಿ. ಸೊ ಈ ಸೆಕ್ಷನಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಇರುತ್ತೆ. ಫಿಸಿಕ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇರುತ್ತೆ, ಕೆಮಿಸ್ಟ್ರಿ 60 ಮಾರ್ಕ್ಸಿಗಿರುತ್ತೆ, ಜನರಲ್ ಸೈನ್ಸ್ 40 ಮಾರ್ಕ್ಸಿಗಿರುತ್ತೆ, ಹಿಸ್ಟ್ರಿ, ಫ್ರೀಡಮ್ ಮೂಮೆಂಟ್ಸ್ ಆದರೆ 80 ಮಾರ್ಕ್ಸಿಗಿರುತ್ತೆ, ಜಿಯೋಗ್ರಫಿ ಆದರೆ ನಿಮಗೆ 80 ಮಾರ್ಕ್ಸ್ ಇರುತ್ತೆ, ಕರೆಂಟ್ ಇವೆಂಟ್ಸು 40 ಮಾರ್ಕ್ಸ್. ಸೊ ಟೋಟಲ್ ಆಗಿ ನಿಮಗೆ ಈ ಜನರಲ್ ಎಬಿಲಿಟಿ ಟೆಸ್ಟ್ ಇರುವಂಥದ್ದು 600 ಮಾರ್ಕ್ಸಿಗೆ. ಸೊ 600 ಮಾರ್ಕ್ಸಿಗೆ GAT ನಿಮಗೆ. ನೆಕ್ಸ್ಟು ಫಸ್ಟ್ ಮ್ಯಾಥಮೆಟಿಕ್ಸು 300 ಮಾರ್ಕ್ಸು. ಸೊ ಟೋಟಲ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು 900 ಮಾರ್ಕ್ಸಿಗೆ. ಸೊ ಹಾಗಾಗಿ ಈ ನಿಮಗೆ ಬೈಫರ್ಕೇಷನ್ಗಳು ಗೊತ್ತಿರಬೇಕಾಗಿರುತ್ತೆ. ಮ್ಯಾಥಮೆಟಿಕ್ಸ್ ಸಪ್ರೇಟ್ ಸೆಕ್ಷನ್ ಇರುತ್ತೆ, ಅದೇ ರೀತಿ GAT ಅನ್ನೋದು ಇದು ಸೆಕೆಂಡ್ ಸೆಕ್ಷನ್ ಆಗಿರುತ್ತೆ. ಸೊ ಓನ್ಲಿ 2 ಸೆಕ್ಷನ್ ಮಾತ್ರ ಇರುತ್ತೆ. ಆ GATನ ಇಂಗ್ಲೀಷ್ ಆ್ಯಂಡ್ ಜನರಲ್ ನಾಲೆಡ್ಜ್ ಅಂತ ನಾವು ಬೈಫರ್ಕೇಷನ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಎಕ್ಸಾಮ್ ಅಥವಾ NDA ರಿಲೇಟೆಡ್ ನೋಡ್ತಾ ಹೋಗೋದಾದರೆ ನಿಮಗೆ NDA ಎಕ್ಸಾಮ್ ಪ್ಯಾಟ್ರನ್, ಅದರಲ್ಲಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇಂಗ್ಲೀಷ್, ಜನರಲ್ ನಾಲೆಡ್ಜ್. ಸೊ ಆ ಜನರಲ್ ನಾಲೆಡ್ಜಲ್ಲಿ ಎಗೈನ್ ಫಿಸಿಕ್ಸು, ಕೆಮಿಸ್ಟ್ರಿ, ಜನರಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಕೆಲವೊಂದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಅವರು ಅಪ್ಲೈ ಮಾಡ್ತಾ ಹೋಗ್ತಾರೆ ಎಕ್ಸಾಮಲ್ಲಿ. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ ನೀವು 120 ಕ್ವಶನ್ಸನ್ನು 300 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತೀರಾ. ಸೊ ಒಂದು ಕ್ವಶನಿಗೆ ನಿಮಗೆ 2.5 ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಆ ಕ್ವಶನನ್ನು ರಾಂಗ್ ಮಾಡಿದ್ರಿ ಅಂದರೆ 0.83 ಮಾರ್ಕ್ಸ್ ಅಷ್ಟು ನಿಮಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ ಅಥವಾ ನೆಗೆಟಿವ್ ಮಾರ್ಕಿಂಗ್ ಕೂಡ ಅಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ ಮ್ಯಾಥಮೆಟಿಕ್ಸಲ್ಲಿ. ಹಾಗಾಗಿ ಆ್ಯಕ್ಯುರಸಿ ಕೂಡ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಂಗ್ಲೀಷಲ್ಲಿ 50 ಕ್ವಶನ್ಸ್ ಇರುತ್ತೆ. ಸೊ 200 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತೀರಾ ನೀವು. ಸೊ ಅಲ್ಲಿ ಒಂದು ಕ್ವಶನಿಗೆ 4 ಮಾರ್ಕ್ಸನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಕ್ವಶನ್ಸ್ ಏನಾದರೂ ರಾಂಗ್ ಆಯಿತು ಅಂದರೆ ನೆಗೆಟಿವ್ ಮಾರ್ಕಿಂಗ್ 1.33 ಅಥವಾ 1.33 ಮಾರ್ಕ್ಸನ್ನು ನಿಮಗೆ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ ಇಂಗ್ಲೀಷ್ ಸೆಕ್ಷನಲ್ಲಿ. ಜನರಲ್ ನಾಲೆಡ್ಜಲ್ಲಿ ನಿಮಗೆ ಟೋಟಲ್ ಆಗಿ 100 ಕ್ವಶನ್ಸ್ ಇರುತ್ತೆ. ಸೊ 100 ಕ್ವಶನಲ್ಲಿ ನಿಮಗೆ ಒಂದು ಕ್ವಶನಿಗೆ 4 ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡ್ತಾರೆ. ಇಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ 1.33ನೇ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಜನರಲ್ ನಾಲೆಡ್ಜಲ್ಲಿ ಇದು ನಿಮಗೆ ಸಬ್ ಟಾಪಿಕ್ಸ್ ಆಗಿರುತ್ತೆ. ಫಿಸಿಕ್ಸ್ ಆಗಿರ್ಬೋದು 100 ಮಾರ್ಕ್ಸಿಗೆ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ 60 ಮಾರ್ಕ್ಸಿಗೆ, ಜನರಲ್ ಸೈನ್ಸ್ ನಿಮಗೆ 40 ಮಾರ್ಕ್ಸಿಗೆ ಇರುತ್ತೆ, ಹಿಸ್ಟ್ರಿ ಆ್ಯಂಡ್ ಫ್ರೀಡಮ್ ಮೂಮೆಂಟ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕರೆಂಟ್ ಇವೆಂಟ್ಸ್ ಆಗಿರ್ಬೋದು. ಸೊ ಇದೆಲ್ಲದೂ ಕೂಡ ನಿಮಗೆ ಸಬ್ ಟಾಪಿಕ್ಸ್ ಆಗಿರುತ್ತೆ ಜನರಲ್ ನಾಲೆಡ್ಜಲ್ಲಿ. ಸೊ ಇದಿಷ್ಟು ಸಬ್ ಟಾಪಿಕ್ಸ್ನ ಓವರ್ ಆಲ್ ಆಗಿ ನಾವು GK ಅಥವಾ ಜನರಲ್ ನಾಲೆಡ್ಜ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆಗಿ ನೀವು 270 ಕ್ವಶನ್ಸನ್ನು 900 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತಾ ಹೋಗ್ತೀರಾ. ಇದು ನಿಮ್ಮ NDA ಎಕ್ಸಾಮ್ ಆಗಿರುತ್ತೆ. ಸೊ ಎಕ್ಸಾಮ್ 1 ಆಗಲಿ ಎಕ್ಸಾಮ್ 2 ಆಗಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ಬೇಕಾದ್ರೆ NDA ಎಕ್ಸಾಮ್ 1 ಅಂತ ಹೇಳ್ತೀವಿ, ಸೆಕೆಂಡ್ ಟೈಮ್ ಕಂಡಕ್ಟ್ ಮಾಡ್ಬೇಕಾದ್ರೆ NDA ಎಕ್ಸಾಮ್ 2 ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿ ನೆಕ್ಸ್ಟು ಸೊ ಈ ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಅಥವಾ ಜನರಲ್ ನಾಲೆಡ್ಜ್ ಅಂತ
ನೋಡ್ತಾ ಹೋದ್ರಿ ಸಬ್ಜೆಕ್ಟ್ಸನ್ನು, ಮ್ಯಾಥಮೆಟಿಕ್ಸಲ್ಲಿ ನೀವು 120 ಮಾರ್ಕ್ಸಿಗೆ ಈ ಕಾನ್ಸೆಪ್ಟ್ಸನ್ನು ನೋಡ್ತಾ ಹೋಗ್ತೀರಾ ಅಥವಾ ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ. ಅದು ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಆಲ್ಜಿಬ್ರಾ ಆಗಿರ್ಬೋದು, ಇಂಟಿಗ್ರಲ್ ಕ್ಯಾಲ್ಕುಲಸ್ ಆಗಿರ್ಬೋದು, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಆಗಿರ್ಬೋದು, ಲಾಗರಿದಮ್ಸ್ ಆಗಿರ್ಬೋದು, ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್, ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್, ಪ್ರಾಬಬಿಲಿಟಿ, ವೆಕ್ಟರ್, ಆಲ್ಜಿಬ್ರಾ. ಸೊ ಇದೆಲ್ಲ ಕಾನ್ಸೆಪ್ಟ್ಸು ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಸೆಕ್ಷನಿಗೆ ಬಂದರೆ ನಿಮ್ಮ ಗ್ರಾಮರ್ ಬೇಸ್ಡ್ ಆಗಿರ್ಬೋದು ಅಥವಾ ಗ್ರಾಮರ್ ಆ್ಯಂಡ್ ಯೂಸೇಜ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಬೇಸ್ಡ್ ಇರುತ್ತೆ ಅಥವಾ ಕಾಂಪ್ರಿಹೆನ್ಷನ್ ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಿ. ಸೊ ಪ್ಯಾಸೇಜ್ ಕೊಟ್ಬಿಟ್ಟು ಆ ಪ್ಯಾಸೇಜ್ ಬೇಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಇದು ನೀವು ನಂಬರ್ ಆಫ್ ಕ್ವಶನ್ಸ್ 50 ಇರುತ್ತೆ. ಸೊ ಇಲ್ಲಿ 120 ಕ್ವಶನ್ಸ್ ಇರುತ್ತೆ. ಸೊ GK ಜನರಲ್ ನಾಲೆಡ್ಜಲ್ಲಿ ನಿಮಗೆ ಸೊ ಓನ್ಲಿ ಕರೆಂಟ್ ಅಫೇರ್ಸ್ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ, ಜನರಲ್ ಸೈನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕರೆಂಟ್ ಇವೆಂಟ್ಸ್, ಇಷ್ಟು ನಿಮಗೆ ಓವರ್ ಆಲ್ ಆಗಿ 100 ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಜನರಲ್ ನಾಲೆಡ್ಜ್ ಅಂದರೆ ಕರೆಂಟ್ ಇವೆಂಟ್ಸ್ ಜೊತೆಗೆ ಸೊ ಜನರಲ್ ಸೈನ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಇದು ನಿಮ್ಮ ಇನ್ ಡೀಟೇಲ್ ಅಥವಾ ನೀವು ಯಾವೆಲ್ಲ ಕಾನ್ಸೆಪ್ಟ್ಸನ್ನು ಯಾವ ಸೆಕ್ಷನಲ್ಲಿ ಸ್ಟಡಿ ಮಾಡಬೇಕು ಅನ್ನುವಂತಹ ಡೀಟೇಲ್ಸ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಏಜ್ ಲಿಮಿಟ್, ನಿಮ್ಮ NDA ಎಕ್ಸಾಮಿಗೆ ಏಜ್ ಲಿಮಿಟ್ ನೋಡ್ತಾ ಹೋಗಿದ್ರೆ ಮಿನಿಮಮ್ ಏಜ್ ಲಿಮಿಟ್ ಏನಿದೆ ಸೊ 16 ಇಯರ್ಸ್ ಡ್ಯೂರಿಂಗ್ ದಿ ಕಮೆನ್ಸ್ಮೆಂಟ್ ಆಫ್ ಕೋರ್ಸ್ ಅಂತ ಹೇಳ್ತೀವಿ. ಅಂದರೆ ಮಿನಿಮಮ್ ನಿಮಗೆ 16 ಇಯರ್ಸ್ ಆಗಿರಲೇಬೇಕು. ಸೊ ಇದು ಮಿನಿಮಮ್ ಏಜ್ ಲಿಮಿಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದರೆ 19 ಇಯರ್ಸ್ ಡ್ಯೂರಿಂಗ್ ದಿ ಕಮೆನ್ಸ್ಮೆಂಟ್ ಆಫ್ ಕೋರ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಇನ್ ಬಿಟ್ವೀನ್ 16 to 19 ಇಯರ್ಸ್ ಇರಬೇಕಾಗುತ್ತೆ ನಿಮ್ಮ ಏಜ್ ಲಿಮಿಟ್. ಸೊ ಮಿನಿಮಮ್ ಆದರೆ 16 ಅಂದರೆ ಸ್ಟಾರ್ಟಿಂಗ್ ಆಫ್ ದಿ ಅಥವಾ ಕಮೆನ್ಸ್ಮೆಂಟ್ ಆಫ್ ದಿ ಕೋರ್ಸ್. ಅದೇ ನೀವೇನಾದರೂ ಮ್ಯಾಕ್ಸಿಮಮ್ ಏಜ್ ಲಿಮಿಟಿಗೆ ಬಂದರೆ ನಿಮಗೆ 19 ಇಯರ್ಸ್. ಸೊ ಎಬೋ 19 ಇಯರ್ಸ್ ಆದರೆ ಅಥವಾ 20-21 ಆದರೆ ನೀವು ನಾಟ್ ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ಸೊ ಇದು ನಿಮ್ಮ ಏಜ್ ಲಿಮಿಟ್ ಆಗಿರುತ್ತೆ. ಮಿನಿಮಮ್ ಆದರೆ 16, ಮ್ಯಾಕ್ಸಿಮಮ್ ಆದರೆ 19. ಸೊ ಅದನ್ನೇ ನಾವು ಇನ್ ಬಿಟ್ವೀನ್ 16 ಆ್ಯಂಡ್ 19 ಅಂತ ಹೇಳ್ತೀವಿ, ಅಥವಾ 16 to 19 ನಿಮ್ಮ ಏಜ್ ಲಿಮಿಟ್ ಆಗಿರುತ್ತೆ. ಸೊ ನೆಕ್ಸ್ಟು ಅದೇ ರೀತಿ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಸೊ ನಿಮ್ಮ NDA ಎಕ್ಸಾಮಿಗೆ ಸೊ ಆರ್ಮಿ ವಿಂಗ್ ಆಫ್ NDA ಅಂತ ಹೇಳ್ತೀವಿ. ಸೊ ಏರ್ ಫೋರ್ಸ್ ಮತ್ತು ಆರ್ಮಿ ವಿಂಗ್ಗಳಿಗೆ ಬೇರೆ ಬೇರೆ ಕ್ವಾಲಿಫಿಕೇಷನ್ಸ್ ಇರುತ್ತೆ. ಸೊ ಆರ್ಮಿ ವಿಂಗ್ ಆಫ್ NDAಗೆ ಬಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಪಾಸ್ಡ್ ಕ್ಲಾಸ್ 12 ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್. ಸೊ 12th ಪಾಸ್ ಆಗಿರಬೇಕು ನೀವು, ಅಥವಾ ಸೊ ಈಕ್ವಲೆಂಟ್ ಎಕ್ಸಾಮು ಯಾವುದೋ ಒಂದು ರೆಕಗ್ನೈಸ್ಡ್ ಬೋರ್ಡ್ ಕಂಡಕ್ಟ್ ಮಾಡುವಂತಹ 12th ಈಕ್ವಲ್ ಆಗಿರುವಂತಹ ಎಕ್ಸಾಮನ್ನು ನೀವು ಪಾಸ್ ಮಾಡಿರಬೇಕಾಗತ್ತೆ. ಏರ್ ಫೋರ್ಸ್ ಆ್ಯಂಡ್ ನಾವೆಲ್ ವಿಂಗ್ಸ್ ಆಫ್ NDA ಅಂತ ಹೇಳ್ತೀವಿ. ಸೊ ಇದರಲ್ಲಿ 10+2 ಕೆಡೆಟ್ ಎಂಟ್ರಿ ಸ್ಕೀಮ್ ಅಟ್ INE ಅಂತ ಹೇಳ್ತೀವಿ, ಇಂಡಿಯನ್ ನ್ಯಾವಲ್ ಅಕಾಡೆಮಿ. ಸೊ ಏರ್ ಫೋರ್ಸ್ ಮತ್ತು ನ್ಯಾವೆಲ್ ವಿಂಗ್ಸ್ ಆಫ್ NDAಗೆ ನೀವು ಎಕ್ಸಾಮ್ ಬರೀಬೇಕು ಅಂದರೆ ಇಲ್ಲೂ ಕೂಡ ಪಾಸ್ಡ್ ಕ್ಲಾಸ್ 12th ಆಗಿರಬೇಕು, ಅಥವಾ ಈಕ್ವಲೆಂಟ್ ಎಕ್ಸಾಮಿನೇಷನ್ ವಿತ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾನೆ. ಇಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಸ್ಪೆಸಿಫಿಕ್ ಆಗಿ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ನೀವು ಸ್ಟಡಿ ಮಾಡಿರಬೇಕು. ಸೊ ಅದನ್ನೇ ಪಾಸ್ಡ್ ಕ್ಲಾಸ್ ಆಫ್ 12th ಅಥವಾ ಈಕ್ವಲೆಂಟ್. ಸೊ 12th ಈಕ್ವಲ್ ಆಗಿರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ 2 ಥಿಂಗ್ಸ್ ಗೊತ್ತಿರಬೇಕಾಗತ್ತೆ. ಒಂದು, ಕ್ಯಾಂಡಿಡೇಟ್ಸ್ ಹೂ ಆರ್ ಅಪಿಯರಿಂಗ್ ಇನ್ ಕ್ಲಾಸ್ 12 ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಕ್ಯಾನ್ ಅಪ್ಲೈ. ಅಂದರೆ 12th ಅಪಿಯರಿಂಗ್ ಇರೋರು ಕೂಡ ನೀವು ಅಪ್ಲೈ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಇನ್ ಕ್ಲಾಸ್ 11 ಎಕ್ಸಾಮ್ ಆರ್ ನಾಟ್ ಎಲಿಜಿಬಲ್. ಅಂದರೆ ನೀವು 11th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ನೀವಿನ್ನೂ 12th ಮೂವ್ ಆಗಿಲ್ಲ ಅಥವಾ 12th ಕ್ವಾಲಿಫೈ ಆಗಿಲ್ಲ. ಸೊ ನೀವು ನಾಟ್ ಎಲಿಜಿಬಲ್ ಆಗ್ತೀರಾ 11th ಸ್ಟಡಿ ಮಾಡ್ತಾ ಇರೋರು. ಸೊ 12th ಸ್ಟ್ಯಾಂಡರ್ಡ್ ಪರ್ಸ್ಯೂಯಿಂಗ್ ಇರೋರು, ಅದನ್ನೇ ಅಪಿಯರಿಂಗ್ ಅಂತ ಹೇಳ್ತೀವಿ. ಅಂದರೆ ನೀವು ಅಟ್ ಪ್ರೆಸೆಂಟ್ 12th ಸ್ಟ್ಯಾಂಡರ್ಡಲ್ಲಿ ಇದ್ದೀರಾ ಅಂದರೆ ಸೊ ನೀವು ಕೂಡ ಎಲಿಜಿಬಲ್ ಆಗಿರ್ತೀರಾ. 12th ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಕ್ಯಾನ್ ಅಪ್ಲೈ, ಅಥವಾ ಅವರು ನಾವು ಎಲಿಜಿಬಲ್ ಅಂತ ಹೇಳ್ತೀವಿ. ಬಟ್ 11th ಸ್ಟ್ಯಾಂಡರ್ಡಲ್ಲಿದ್ದರೆ ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಹಾಗಾಗಿ ನಿಮಗೆ ಈ ಡೀಟೇಲ್ಸ್ಗಳು ಗೊತ್ತಿರಬೇಕಾಗತ್ತೆ. ಏಜ್ ಲಿಮಿಟ್ ಆಗಿರ್ಬೋದು, ಅಥವಾ ನಿಮಗೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು, ಅಥವಾ ಯಾವೆಲ್ಲ ಸಬ್ಜೆಕ್ಟ್ ಬರುತ್ತೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕು, ಅಥವಾ ಯಾವ ಸಬ್ಜೆಕ್ಟಲ್ಲಿ ನೀವು ಯಾವುದೋ ಒಂದು 120 ಮಾರ್ಕ್ಸಿಗೋ 300 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಾ, ಯಾವ ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡಬೇಕು. ಸೊ ಈ ಪ್ರತಿಯೊಂದು ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಬೇಸ್ಡ್ ಆನ್ ದಟ್ ನೀವೇನು ಮಾಡ್ಬೋದು, NDA ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಹೋಗ್ಬೋದು, ಅಥವಾ NDA ಎಕ್ಸಾಮ್ಗಳ ಬಗ್ಗೆ ಸೊ ನಿಮಗೆ ಅವೇರ್ನೆಸ್ ಇದ್ದರೆ ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇನ್ಯಾರಿಗೋ ನೀವು
ಗೈಡ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇದು ನಿಮ್ಮ NDA ಎಕ್ಸಾಮಿನ ಕಂಪ್ಲೀಟ್ ಪ್ಯಾಟ್ರನ್ ಆಗಿರ್ಬೋದು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಜಸ್ಟ್ ಏಜ್ ಲಿಮಿಟ್ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಮುಂಬರ್ತಕ್ಕಂತಹ ಪಾರ್ಟ್ 2 ಏನಿದೆ ಅಲ್ಲಿ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು ಅಥವಾ ಇನ್ನು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಸಾಕಷ್ಟು ಇದೆ. ಎಕ್ಸ್ರೇ ಅಥವಾ ನಿಮ್ಮ ಸ್ಪೈನಲ್ ಕಂಡೀಷನ್ಸು ಪ್ರತಿಯೊಂದು ಕೂಡ ಇರುತ್ತೆ. ಹೈಟ್ ಆ್ಯಂಡ್ ವೆಯ್ಟ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾನು ಪಾರ್ಟ್ 2 ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಫಸ್ಟ್ ನೀವು ಪಾರ್ಟ್ 1ಅಲ್ಲಿ ಕಂಪ್ಲೀಟ್ ಎಕ್ಸಾಮ್ ಡೀಟೇಲ್ಸನ್ನು ನೋಡಿಬಿಟ್ಟು ನೆಕ್ಸ್ಟ್ ಪಾರ್ಟ್ 2ಗೆ ಮೂವ್ ಆದರೆ ನಿಮಗೆ ಅಲ್ಲಿ ಕಂಪ್ಲೀಟ್ NDA ಎಕ್ಸಾಮಿನ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಥವಾ ಯಾವೆಲ್ಲ ಸೆಕ್ಷನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸಿಗಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಥವಾ ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಥವಾ ಒಂದು ಕ್ವಶನ್ಸ್ ಅಟೆಂಡ್ ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ. ಸೊ ಈ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮಗೆ ಎಕ್ಸಾಮಿಗೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಅಥವಾ ನೀವು ಎಕ್ಸಾಮಿಗೆ ಸ್ಟಡಿ ಮಾಡೋದಕ್ಕೂ ಮೊದಲೇ ಆ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಈ ಕ್ಲಾಸ್ಗಳಲ್ಲಿ ನಿಮಗೆ ಆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದು ಕೂಡ ನಿಮಗೆ ಒಂದು ಹೆಲ್ಪ್ಫುಲ್ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಾ, ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ ಬೇಕು ಅಂದರೆ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದರಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು. ಸೊ ಇಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಆಗದೇ ಇದ್ದರೆ, ಫಸ್ಟ್ ಟೈಮ್ ವ್ಯೂವರ್ ಇದ್ದರೆ ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ಮುಂಬರ್ತಕ್ಕಂತಹ ಎಕ್ಸಾಮ್ ನೋಟಿಫಿಕೇಷನ್ಸ್ ಆಗಿರ್ಬೋದು ಅಥವಾ ಯಾವುದೇ ಕ್ಲಾಸ್ನ ನೋಟಿಫಿಕೇಷನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಅದೇ ರೀತಿ ಯಾರೆಲ್ಲ ನೀವು NDA ಆಸ್ಪಿರೆಂಟ್ಸ್ ಇದ್ದೀರಾ ಅಥವಾ NDA ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಮುಂದೆ, ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.